ಬಂದವರೆಲ್ಲ ಅದೇ ಕೇಳೋದು, ಇದು ಈ ಥರ ಮಾಡಿದ್ದೀರಲ್ಲ, ಇಷ್ಟು ದೊಡ್ಡ ಜಾಗ ಮಾಡ್ಕೊಂಡ್ರೆ ಇಲ್ಲೊಂದು ಗೊಜ್ಜಿರಲಿ, ಹಲ್ಲಿ, ಸೊಳ್ಳೆ, ಆಮೇಲೆ ಅಲ್ಲಿ ಅದ್ರಾಗ ಮತ್ತೆ ಊದು ಕಡ್ಡಿ ಬೇರೆ ಹಚ್ತಾರೆ. ಅಡುಗೆ ಮನೆಗಳು ಹಿಂಗಿರ್ತಿತ್ತು. ಸೊ ಇದೆಲ್ಲ ಗ್ರಾನೈಟ್ ಯೂಸ್ ಮಾಡಿನೇ ಅಮ್ಮ ಮಾಡಿಸಿರೋದು. ಆ್ಯಂಡ್ ಇದು ಸೊ ಸಾಂಬಾರಿಗೆ ಬಳಸುವಂತಹ ಸ್ಪೂನ್ ತಗೊಂಡು ಒಂದು ಚಿಕ್ಕ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಸುಮಾರು ಕೆಲಸಗಳಿದೆ, ಹಾಗಾಗಿ ಬೇಗ ಬೇಗ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಬೆಳಗಿನ ಸಿಂಪಲ್ ಸ್ಕಿನ್ ಕೇರ್ ರೂಟೀನ ಮುಗಿಸ್ಕೊಂಡ್ಬಿಡ್ತೀನಿ. ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಗ್ಲೋ ಕೊಡುವಂತಹ ಆಕ್ವಾಲಾಜಿಕರ್ ಅವರ ದ ನ್ಯೂಲಿ ಲಾಂಚ್ಡ್ ಬ್ರೈಟ್ ಪ್ಲಸ್ ಟೋನ್ ಅಪ್ ಸನ್ಸ್ಕ್ರೀನ್. ಇದ್ರ ಹೆಸರೇ ಹೇಳೋ ಹಾಗೆ ಎಲ್ಲಾ ಸ್ಕಿನ್ ಟೋನ್ಸ್ಗೂ ಇನ್ಸ್ಟೆಂಟ್ ಆಗಿ ಬ್ರೈಟ್ನೆಸ್ ಕೊಡುತ್ತೆ ಅನ್ನೋಂಥದ್ದು. ನಾನು ಡೆಫಿನೆಟ್ಲಿ ಇದನ್ನ ಇವತ್ತು ಟ್ರೈ ಮಾಡ್ತೀನಿ. ಸನ್ಸ್ಕ್ರೀನ್ ಓಕೆ ಆಗ್ಬೇಕಂದ್ರೆ ಮುಖ್ಯವಾಗಿ SPF ಚೆನ್ನಾಗಿರ್ಬೇಕು. ಇದರಲ್ಲಿ SPF 50+ ಇದೆ, ಹಾಗೇನೆ PA 4+ ರೇಟಿಂಗ್ ಇದೆ. ಹಾಗೇನೆ ಟೆಕ್ಸ್ಚರ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ನೋಡಿದ್ರಲ್ಲ, ತುಂಬಾನೇ ಲೈಟ್ ವೇಟ್ ಟೆಕ್ಸ್ಚರ್ ಇದೆ. ಹಾಗೇನೆ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬ್ಲೂಬೆರಿ ಅಂಡ್ ಕೋಜಿಕ್ ಆಸಿಡ್. ದಿಸ್ ಇಸ್ ಆಲ್ ಯು ನೀಡ್ ಫಾರ್ ಯುವರ್ ಡೈಲಿ ಗ್ಲೋ ಅಪ್ ಅಂಡ್ ದಿಸ್ ಇಸ್ ಫ್ರೀ ಆಫ್ ಸಲ್ಫೇಟ್ಸ್, ಫ್ಯಾಲೇಟ್ಸ್, ಪ್ಯಾರಾಬೆನ್ಸ್ ಅಂಡ್ ಮಿನರಲ್ ಆಯಿಲ್. ಈಗ ಕಾಯಿನ್ ಸೈಜ್ ಸನ್ಸ್ಕ್ರೀನ್ ನ ತಗೊಂಡು ಒಂದ್ ಸೈಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಹೇಳೋ ಹಾಗೆ ಸ್ಕಿನ್ ಇನ್ಸ್ಟೆಂಟ್ ಆಗಿ ಬ್ರೈಟನ್ ಮಾಡುತ್ತಾ, ಗ್ಲೋ ಕೊಡುತ್ತಾ ಅಂತ ನೋಡೋಣ. ಸೊ ಒಂದ್ ಸೈಡ್ ಪೂರ್ತಿ ಅಪ್ಲೈ ಮಾಡಿ ಆಯ್ತು. ನಿಜವಾಗ್ಲೂ ನಾನು ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ. ಯೂಶಲಿ ಇಟ್ ಟೇಕ್ಸ್ ಮಿ ಅ ವೈಲ್ ಟು ಗೆಟ್ ದಿಸ್ ಲುಕ್, ಬಟ್ ಲುಕ್ ಎಟ್ ದ ಡಿಫ್ರೆನ್ಸ್. ನಿಜವಾಗ್ಲೂ ನಂಗೆ ಆಶ್ಚರ್ಯ ಅನಿಸ್ತು. ತುಂಬಾನೇ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ರೈಟ್ ಸೈಡ್ ಸಖತ್ ಗ್ಲೋ ಅಂತ ಅನಿಸ್ತಾ ಇದೆ. ಸೊ ಪೂರ್ತಿಯಾಗಿ ಅಪ್ಲೈ ಮಾಡಿದೆ. ಸೀರಿಯಸ್ಲಿ ಗೆಟ್ ದ ಕಾನ್ಫಿಡೆನ್ಸ್ ಟು ಗೋ ಬೇರ್ ಫೇಸ್ಡ್ ವಿತ್ ಆಕ್ವಾಲಾಜಿಕಾ ಟೋನ್ ಅಪ್ ಸನ್ಸ್ಕ್ರೀನ್. ಇನ್ನು ನೀವು ಈ ಸನ್ಸ್ಕ್ರೀನ್ ಆಕ್ವಾಲಾಜಿಕರ್ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ನ ಬಳಸಿ 20% ಆಫ್ ಪಡಿಬಹುದು. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇದೆ. ನೀವೇನೇ ಹೇಳಿ, ಬೇಸಿಗೆಯಲ್ಲಿ ಐಸ್ ಕ್ರೀಮ್ ತಿನ್ನೋದ್ರ ಮಜಾನೇ ಬೇರೆ. ಆದರೆ ಲಾಸ್ಟ್ ವೀಕಿಂದ ನಾವು ದಿನ ಆಲ್ಮೋಸ್ಟ್ ಒಂದಿನ ಬಿಟ್ಟು ಒಂದಿನ ಐಸ್ ಕ್ರೀಮ್ ತಿನ್ನೋ ಕೆಲಸನ ನಡೀತಿದೆ, ಗೊತ್ತಲ್ಲ ನಮಗೆ. ಆದರೆ ನಮ್ಮ ನೇಸರ ಅವರು ನಾವು ಐಸ್ ಕ್ರೀಮ್ ತಿನ್ಬೇಕಾದ್ರೆಲ್ಲ ಬರೋದು ಐಸ್ ಕ್ರೀಮ್ ಅವ್ರಿಗೂ ತಿನ್ನಬೇಕು ಅಂತ ಆಸೆ. ಬಟ್ ಈ ಐಸ್ ಕ್ರೀಮ್ಸ್ ನಿಮಗೆ ಗೊತ್ತಿರುತ್ತೆ, ಕೊಡೋದಕ್ಕೆ ನಿಜವಾಗ್ಲೂ ಮಕ್ಳಿಗೆ ಭಯ ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ನಾವು ತಿನ್ನೋದಕ್ಕೆ ಭಯ, ಅದರಲ್ಲಿ ಮಕ್ಕಳಿಗೆ ಬೇಡ ಅಂತ. ಬಟ್ ನಾನು ಹೀಗೆ ನೋಡಿದಾಗ ಕೆಲವೊಂದು ರೆಸಿಪೀಸ್ ನನಗೆ ತುಂಬ ಇಷ್ಟ ಆಯಿತು, ಹೆಲ್ದಿ ಅಂತ ಅನ್ನಿಸ್ತು. ಮಕ್ಕಳಿಗೆ ಯಾವುದೇ ಕೆಮಿಕಲ್ ಇಲ್ಲದೆ ಇರೋದು, ಕಲರ್ ಇಲ್ಲದೆ ಇರೋದು, ಹೆಲ್ದಿ ಆಪ್ಷನ್ಸ್ನೇ ನಾವು ಯಾವಾಗಲೂ ನೋಡ್ತೀವಿ. ಸೊ ಆ ಥರದ್ದು ಒಂದು ಆಪ್ಷನ್ ಐಸ್ ಕ್ರೀಮ್ ನನಗೆ ಇದಂತ ಅನ್ನಿಸ್ತು. ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂತಹ ಸಿಂಪಲ್ ಐಸ್ ಕ್ರೀಮ್ ರೆಸಿಪಿ ಇದು. ಸ್ವಲ್ಪ ಆಚೆ ಈಚೆ ನೀವು ಕೂಡ ಅಂದರೆ ಕ್ರಿಯೇಟಿವ್ ಆಗಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಬೋದು, ಅಥವಾ ಬೇಡ ಅನ್ಸಿದ್ದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ನಾನು ಹೇಗೆ ಐಸ್ ಕ್ರೀಮ್ ಪ್ರಿಪೇರ್ ಮಾಡಿ ನೇಸರ ಅವರಿಗೆ ತಿನ್ನಿಸ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ 3 ಚಿಕ್ಕಿ ಬಾಳೆ ಅಂದರೆ ರಸಬಾಳೆ ಅಂತ ಏನು ಹೇಳ್ತೀವಿ, ಅದನ್ನು ತಗೊಂಡಿದ್ದೀನಿ. ನೀವು ಪಚ್ಚಬಾಳೆ ಹಣ್ಣನ್ನು ಕೂಡ ಬಳಸ್ಕೋಬಹುದು, ಅದು ಇನ್ನೂ ಚೆನ್ನಾಗಿರುತ್ತೆ. 3 ರಸಬಾಳೆ ಹಣ್ಣನ್ನು ಈ ರೀತಿ ಪುಟ್ಟದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದರೊಟ್ಟಿಗೆ ನೀವು ಯಾವುದಾದ್ರೂ ಬೆರೀಸ್ ಲೈಕ್ ಸ್ಟ್ರಾಬೆರಿ, ಬ್ಲೂಬೆರಿ ಇವನು ಕೂಡ ಒಂದು 2ರಿಂದ 4 ಹಣ್ಣನ್ನು ಸೇರಿಸ್ಕೋಬಹುದು. ಈಗ ಇದನ್ನು ಈ ರೀತಿ ಜಿಪ್ ಲಾಕಲ್ಲಿ ನೀಟಾಗಿ ಜಿಪ್ ಮಾಡಿ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಫ್ರೀಸರಲ್ಲಿ ಒಂದು 2 to 3 hours ಕೂಡ ಇಡ್ಬೋದು, ಅಥವಾ ಓವರ್ ನೈಟ್ ಕೂಡ ಇಡ್ಬೋದು. ಇದರೊಟ್ಟಿಗೆ ನಾನು ಬಾದಾಮಿ ಮತ್ತು ಗೋಡಂಬಿಗಳನ್ನು ಕೂಡ ನೆನೆ ಹಾಕ್ತೀನಿ. ಇದು ಕೂಡ 2ರಿಂದ 3 hour ಬಿಟ್ರೂ ಈ ರೀತಿ ನೀಟಾಗಿ ಬಾದಾಮಿ ಸಿಪ್ಪೆ ಬಂದ್ಬಿಡುತ್ತೆ. ಓವರ್ ನೈಟ್ ಬಿಟ್ರೂ ಕೂಡ ಸಿಪ್ಪೆ ಬರುತ್ತೆ, ಆದರೆ ಸ್ವಲ್ಪ ನೆನೆಸಿ ಬಳಸೋದು ಒಳ್ಳೆಯದು. ಈಗ ನಾನೊಂದು 3 hours ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಈಗ ನಾನು ಬ್ಲೆಂಡರ್ಗೆ ಫ್ರೀಸ್ ಮಾಡಿದಂತಹ ಬಾಳೆಹಣ್ಣಿನ ತುಂಡುಗಳು, ಹಾಗೆಯೇ ನೆನೆಸಿ ಸಿಪ್ಪೆ ತೆಗೆದಂತಹ ಬಾದಾಮಿ ಹಾಗೂ ಗೋಡಂಬಿ, ಇದರೊಟ್ಟಿಗೆ ಸ್ವಲ್ಪ ಸಿನೆಮನ್ ಅಂದರೆ ಚಕ್ಕೆ ಪೌಡರ್, ಚಿಟಿಕೆ ನೋಡಿದ್ರಲ್ಲ ನೀವು, ಇದರೊಟ್ಟಿಗೆ ಸಿಹಿ ಬರಲಿ ಅಂತ 1-2 ಖರ್ಜೂರನ್ನು ಕೂಡ ಸೇರಿಸ್ಕೊಂಡು ಬ್ಲೆಂಡ್ ಮಾಡಿಕೊಂಡೆ. ನಾನು ಸ್ವಲ್ಪ ತುರಿಯಾಗಿ ಬ್ಲೆಂಡ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ಐಸ್ ಕ್ರೀಮ್ ಸಿಗುತ್ತೆ ನಮಗೆ. ಇದನ್ನ ಫ್ರೀಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾರ್ಮಲ್ ರೆಫ್ರಿಜರೇಟರ್ ಏನು ಮೇಲ್ಗಡೆ ಭಾಗ ಇರುತ್ತೋ ಅದರಲ್ಲಿ 1 hour ಇಟ್ರೂ ಸಾಕು. ಇಲ್ಲ ಡೈರೆಕ್ಟ್ ಆಗಿ ನೀವು ಮುಂಚೆ ಬ್ಲೆಂಡ್ ಮಾಡಿದ ತಕ್ಷಣ ಬಳಸ್ಕೋಬಹುದು. ಸೊ ಐಸ್ ಕ್ರೀಮ್ ರೆಡಿ ಆಯಿತು. ನಾನು ಹೇಳ್ದ ಹಾಗೆ ನಾನು ಸಿಹಿ ಬರಲಿ ಅಂತ ಖರ್ಜೂರನ ಬಳಸ್ಕೊಂಡಿದ್ದೀನಿ. ಆಮೇಲೆ ಇದನ್ನು ನಾನು ಮಿಕ್ಸಿನ ಹಾಗೆ ಮಾಡಿದೆ. ಬಟ್ ನೀವು ಏನಾದರೂ ಫಾರ್ಮುಲಾ ಮಿಲ್ಕ್ ಯಾರಾದರೂ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಬಳಸ್ಕೋಬೋದು. ನಾನು ಆ್ಯಕ್ಚುಲಿ ಇಲ್ಲಿ ಅಂದರೆ ನನ್ನ ಬ್ರೆಸ್ಟ್ ಪಂಪಿಂಗ್ ಮಿಷಿನ್ನ ತರೋದು ಮರ್ತ್ಬಿಟ್ಟೆ, ಹಾಗಾಗಿ ನನಗೆ ಹಾಲು ಯೂಸ್ ಮಾಡೋದಕ್ಕಾಗಲಿಲ್ಲ. ಇಲ್ಲಾಂದರೆ ನೀವು ಎದೆ ಹಾಲನ್ನು ಕೂಡ ಇದಕ್ಕೆ ಸ್ವಲ್ಪ ಒಂದಿಷ್ಟು ಒಂದು 30 ml ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಬಳಸ್ಕೋಬೋದು. ಓಕೆನಾ? ಈಗ ಐಸ್ ಕ್ರೀಮ್ ರೆಡಿ ಇದೆ. ಎಸ್, ಐಸ್ ಕ್ರೀಮ್ ರೆಡಿ ಆಗಿದೆ. ನನ್ನ ಹತ್ರ ಸ್ಕೂಪರ್ ಇರಲಿಲ್ಲ, ಸೊ ಸಾಂಬಾರ್ಗೆ ಬಳಸುವಂತಹ ಸ್ಪೂನ್ನ ತಗೊಂಡು ಒಂದು ಚಿಕ್ಕ ಸ್ಕೂಪ್ನ ಹಾಕ್ಕೊಂಡೆ. ದ್ಯಾಟ್ಸ್ ಆಲ್. ಸಕ್ಕತ್ತಾಗಿರುತ್ತೆ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಮಕ್ಳಿಗಂತೂ ಹೆಲ್ದಿ, ಯಾವುದೇ ಟೆನ್ಷನ್ ಇಲ್ಲದೆ ನಾವು ಅವ್ರಿಗೆ ಫೀಡ್ ಮಾಡ್ಬೋದು.
ಸುಮಾರು ಜನ ನನಗೆ ಅಂದರೆ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಗೊತ್ತಾದ ತಕ್ಷಣ ಅಮ್ಮನ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾನೆ ಇದ್ದೀರಾ. ಐ ಡೋಂಟ್ ನೋ, ನಾನು ಸ್ವಲ್ಪ ಹೋಮ್ ಟೂರ್ಗಳಲ್ಲಿ ಐ ಆಮ್ ನಾಟ್ ದ್ಯಾಟ್ ಗುಡ್. ನನಗೇನೋ ಒಂಥರ ಸ್ವಲ್ಪ ಪ್ರೈವಸಿ ಇರಲಿ ಅಂತ ಅನಿಸುತ್ತೆ. ಬಿಕಾಸ್ ವ್ಲಾಗಲ್ಲೇ ಸುಮಾರು ಮನೆಯ ಭಾಗಗಳನ್ನು ತೋರಿಸಾಗಿರುತ್ತೆ. ಹಾಗಾಗಿ ಬಟ್ ನನಗೆ ಒಂದು ಕಮೆಂಟ್ ನಂಗೆ ತುಂಬ ಚೆನ್ನಾಗಿ ಅಂದರೆ ಮಾಡೋಣ ಅಂತ ಅಮ್ಮನ ಕೇಳಿದಾಗ ಎಸ್ ಮಾಡೋಣ ಅಂತ ಅನಿಸಿದ್ದು ಅಂದರೆ, ರೀಸೆಂಟಾಗಿ ಮಹಾಶಿವರಾತ್ರಿ ನಾವು ಹಬ್ಬ ಮಾಡಿದ್ವಿ. ಆವಾಗ ನಿಮ್ಮ ದೇವ್ರ ಮನೆ ಅದು ದೇವ್ರ ಮನೆ ಥರ ಅನಿಸ್ಲಿಲ್ಲ, ಆದರೆ ದೇವ್ರ ಮನೆ ಅದು ಯಾವ ಥರ ಏನದು ಅಂತ ಕೇಳಿದ್ರು. ಸೊ ಆವಾಗ ನಂಗೆ ಅನ್ನಿಸ್ತು, ಓಕೆ ನಾನು ಕೂಡ ನಮ್ಮ ಮನೇಲಿ ನನಗೆ ಈ ದೇವ್ರ ಮನೆ ಕಾನ್ಸೆಪ್ಟ್ ತುಂಬಾ ಇಷ್ಟ. ಅದು ಸುಮ್ಮನೆ ಅಮ್ಮನ ಹತ್ರ ಮಾತಾಡಿದಾಗ ಅಮ್ಮ ಸುಮಾರು ವಿಷಯಗಳನ್ನು ಶೇರ್ ಮಾಡಿಕೊಂಡ್ರು, ನಾನು ಯಾಕೆ ಹಿಂಗೆ ಮಾಡಿಸ್ದೆ ಅಂತ. ಸೊ ಅವ್ರನ್ನ ಕರೆದ್ಬಿಟ್ಟು ಅವ್ರನ್ನೇ ಮಾತಾಡ್ಸೋಣ. ಓಕೆನಾ ಅಮ್ಮ? ಬನ್ರಿ ಅಮ್ಮ. ನಿಮ್ಮ ದೇವ್ರ ಮನೆ ಹೇಗಾಯಿತು ಅಂದರೆ ಇತ್ತೀಚೆಗೆ ಕಟ್ತಂಥ ಮನೆ ಇದು, ಆದ್ರೂ ಕೆಲವೊಂದು ಅಮ್ಮ ಈ ಓಲ್ಡ್ ಸ್ಟೈಲಲ್ಲೇ ಕೆಲವೊಂದು ಮಾಡಿಸಿದ್ದಾರೆ. ಬಟ್ ಇದು ಸುಮಾರು ಜನ ಅಂದರೆ ಈಗೊಂದು ಫ್ಯಾನ್ಸಿ ಕೂಡ ಹೌದು, ಸುಮಾರು ಜನ ಓಪನ್ ಕಿಚನ್ ಥರ ಓಪನ್ ದೇವ್ರ ಕೋಣೆ ಬಿಟ್ಕೋತಾರೆ. ಬಟ್ ಸ್ವಲ್ಪ ಟ್ರೆಡಿಷ್ನಲ್ ಟಚ್ ಕೊಟ್ಟಿದ್ದೀರಾ. ಇದ್ರ ಹಿಂದೆ ಕಾರಣಗಳು ಇದ್ದೇ ಇರುತ್ತೆ, ಏನು ಕಾರಣ ಅಂತ? ಇದು ಬಂದರೆಲ್ಲ ಅದೇ ಕೇಳೋದು, ಇದು ಈ ಥರ ಮಾಡಿದ್ದೀರಲ್ಲ, ಇಷ್ಟು ದೊಡ್ಡ ಜಾಗ ಮಾಡ್ಕೊಂಡ್ರೆ ಇಲ್ಲೊಂದು ಗೋಡೆ ಕಟ್ಬಿಡ್ಬೋದಾಗಿತ್ತಲ್ಲ ಅಂತ ಬಂದವರೆಲ್ಲ ಹಂಗೆ ಕೇಳ್ತಿರ್ತಾರೆ. ಅಯ್ಯೋ ಓಪನ್ ಬಿಟ್ಟಿದ್ದೀರಾ, ದೇವ್ರನ್ನ ಓಪನ್ ಬಿಡಬಾರ್ದು, ಒಂದು ಹಿಂಗೆ ಮರೆ ಮಾಡಬೇಕು, ಅದು ಮಡಿ ಮೈಲ್ಗೆ ಆ ಥರ ಈ ಥರ ಅಂತ ಹೇಳ್ತಾರೆ ಬಂದ. ನಾನು ಮಡಿ ಮೈಲ್ಗೆ ಕಾನ್ಸೆಪ್ಟ್ ಸಣ್ಣವಳಿದ್ದಾಗಿಂದನೂ ನಾನು ಅದನ್ನ ಇಷ್ಟ ಇಲ್ಲ ನನಗೆ. ನಮಗೂ ಯಾವತ್ತೂ ಗೊತ್ತಿಲ್ಲ. ಅದೇ ನಾವು ದೇವ್ರನ್ನ ಯಾವಾಗ ನಾವು ನೆನೆಸ್ಕೊಂತೇವೆ ಅದೇ ಮಡಿ ಅಂತ ತಿಳ್ಕೊಂಡವರು. ಇದು ಯಾಕೆ ಹಿಂಗೆ ಮಾಡಿದೆ ಅಂದ್ರೆ ಪುಟ, ನಾನು ಅದು ಸಣ್ಣವಳಿದ್ದಾಗಿಂದನೂ ಇಲ್ಲಿವರೆಗೆ ಅಂದ್ರೆ ಸಿಕ್ಕಾಪಟ್ಟಿ ದೇವ್ರ ಮನೆಗಳು ನೋಡ್ಬಿಟ್ಟೆ. ಹೌದೌದು, ನಮ್ಮ ಕಡೆ ಲಿಟ್ರಲಿ ಎಷ್ಟು ಮನೆ ಚೇಂಜ್ ಮಾಡಿರ್ಬೋದಮ್ಮ? ಒಂದು 15 ಮನೆ ಅಂದ್ರೆ ಚೇಂಜ್ ಮಾಡಿದ್ವಿ. ನನಗೆ ನೆನಪಿರೋ ಹಂಗೆ ಫಸ್ಟ್ ನಂಗೆ ಇದು ಸುಮಾರು ನೆನಪಿದೆ. ನಾವು ತುಂಬಾ ಸಣ್ಣವರಿದ್ದಾಗ ಎಲ್ಲ ಗಲ್ಲಿ ಗಲ್ಲಿ ಏರಿಯಾದಲ್ಲೂ ಇದೀವಿ ನಾವು ಬಿಗಿನಿಂಗ್ ಡೇಸ್ ಅಲ್ಲಿ. ನಿಮ್ಮ ಸ್ಕೂಲ್ ಎಲ್ಲಿ ಹತ್ರ ಆಗತ್ತೆ ಅಲ್ಲಿ ಅವಾಗೆಲ್ಲ ಒಂದು ಗೋಡೆಗೆ ಒಂದು ಸಣ್ಣ ದೇವ್ರ ಫೋಟೋ ಹಾಕಿದಾಗಿಂದನೂ, ಆಮೇಲೆ ರೀಸೆಂಟ್ ಆಗಿ ಬಟ್ ಚಿಕ್ಕ ಅಡಿಗೆ ಅಂದ್ರೆ ಸಾರಿ ಏನೋ ದೇವ್ರ ಮನೆಗಳು ಇರ್ತಿತ್ತು. ಬಟ್ ಎಲ್ಲಾ ವೆರೈಟೀಸ್ ನೀವು ಹೇಳ್ದಾಗ ನೋಡಿ, ಎಲ್ಲ ವೆರೈಟೀಸ್ ಸಣ್ಣವರಿದ್ದಂಗೆ. ನಮ್ಮ ಕಡೆ ಹೆಂಗಂದ್ರೆ ಅದು ನಮ್ಮ ತಾಯಿ ಮನೆ ಸೈಡ್ ಹೆಂಗಂದ್ರೆ ದೊಡ್ಡದು ರೂಮ್ನಾಗಳು ದೇವ್ರು ಇಡ್ತಾರೆ, ಆ ಥರನೂ ನೋಡಿದ್ದೇನೆ. ಎಲ್ಲೂ ದೇವ್ರ ಮನೇನೆ ಮಾಡಿರಲ್ಲ, ಗೋಡೆಗೆ ಮಳೆ ಹೊಡ್ಕೊಂಡು ಫೋಟೋ ಹಾಕೊಂಡು ಪೂಜೆ ಮಾಡೋದು ಅದು ನೋಡಿದ್ದೇನೆ. ಎಲ್ಲೋ ಒಂದ್ ಕಡೆ ಕಟ್ಟಿ ಮೇಲೆ ಅಲ್ಲಿ ದೇವ್ರಿಟ್ಟು ಪೂಜೆ ಮಾಡಿ. ಯಾಕಂದ್ರೆ ಈಗೆಲ್ಲ ಏನ್ ಮಾಡ್ತಾರೆ, ಒಂದ್ ದೇವ್ರ ಮನೆ ಅಂತ ಮಾಡಿ ಬೇರೆ ತರ ಸ್ವಲ್ಪ ಜಾಗದಲ್ಲೇ ಮಾಡ್ಲೇಬೇಕಿತ್ತು. ಆಗೆಲ್ಲ ಸಣ್ಣ ಸಣ್ಣ ದೇವ್ರ ಮನೆ ಮಾಡ್ಕೊಂಡು ಮಡಿ ಅಂತ ಇಟ್ಕೊಂಡ್ಬಿಟ್ಟು ಸಣ್ಣದಾಗಿ ದೇವ್ರ ಮನೆ ಕಟ್ಕೊಂಡ್ಬಿಟ್ಟು ಅಲ್ಲಿ ಒಳಗೆ ಹೋಗ್ಬಿಟ್ರೆ ಜಿರ್ಲಿ, ಹಲ್ಲಿ, ಸೊಳ್ಳೆ, ಆಮೇಲೆ ಅಲ್ಲಿ ಅದ್ರಾಗ ಮತ್ತೆ ಊದ್ ಕಡ್ಡಿ ಬೇರೆ ಹಚ್ತಾರೆ. ಅದು ಹೊಗಿ, ಅದು ಒಂಥರ ಏನಂತಾರೆ ಉಸಿರುಗಟ್ಟದ ವಾತಾವರಣ, ಸಫೋಕೇಟೆಡ್ ಒಂಥರ ಉಸಿರುಗಟ್ಟು ವಾತಾವರಣ ಅನ್ಸ್ಬಿಡ್ತದೆ ಅಲ್ಲಿ ದೇವ್ರ ಮನೆ ಅಂದ್ರೆ. ಅಲ್ಲಿ ಶಾಂತವಾಗಿ ನೆಮ್ಮದಿಯಾಗಿ ಗಾಳಿ ಬೆಳಕು ಎಲ್ಲ ಇರಬೇಕು, ಅಲ್ಲಿ ಆರಾಮ್ಸೆ ಕುತ್ಕೋಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಹಿಂಗಾಗಿ ನನಗೆ ದೇವ್ರಿಗೆ ಗಾಳಿ ಬರಲಿ, ಬೆಳಕು ಬರಲಿ ದೇವ್ರ ಮನೆಗೆ. ಆಮೇಲೆ ಹಾದು ಹೋಗ್ತಾ ಬರ್ತಾ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಯಜಮಾನ್ರಾಗಿರ್ಬೋದು, ನಾವಾಗಿರ್ಬೋದು, ಎಲ್ಲದಕ್ಕೂ ಎಲ್ಲರೂ ಕಂಡ್ರೆ ಎಲ್ಲಾದರೂ ಹೊರಟಾಗ ಅಥವಾ ಸುಮ್ಮನೆ ಓಡಾಡ್ಬೇಕಾರೆ ದೇವ್ರು ಕಾಣಲ್ಲ ಅಂತ ಅಂದ್ಬಿಟ್ರೆ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡೋಕೆ ಆಗೋದೇ ಇಲ್ಲ. ಹಿಂಗಿದ್ಬಿಟ್ರೆ ದೇವ್ರು ಆರಾಮ್ಸೆ ಕಂಡುಬಿಡ್ತಾನೆ. ಹೋಗ್ತಾ ಹಿಂಗೆ ನಮಸ್ಕಾರ ಮಾಡಿ ಆಚೆ ಕಡೆ ಹೊಂಟ್ರು ಇದು ಸ್ವಲ್ಪ ಏನಾರ ಏನು ಖುಷಿ ಆದಾಗ ಬೇಜಾರಾದಾಗ ಸುಮ್ಮನೆ ಕಾಣ್ತಾನೆ ಇರ್ತಾನೆ ದೇವ್ರು. ಆ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡಿದೆ ನಾನು. ಚೆನ್ನಾಗಿದೆ. ಮೇಲ್ಗಡೆ ಇನ್ನೊಂದು ಗೋಪುರ ಒಂದು ಉಳಿದಿದೆ ಪುಟ್ಟ, ಅದನ್ನೊಂದು ಮಾಡಿಸ್ಬೇಕಿತ್ತು. ಬಟ್ ಗೃಹ ಪ್ರವೇಶದಕ್ಕೆ ಅದಕ್ಕೆ ಆಗ್ಲಿಲ್ಲ ಕೆಲಸ. ಗೃಹ ಪ್ರವೇಶದ ಅಷ್ಟೊತ್ತಿಗೆ ಒಳಗೆ ಬಂದ್ವಿ, ಅಲ್ಲಿ ಧೂಳಕತೆ ಅಂತ ಹಂಗೆ ಕೂತ್ಕೊಂಡು ಮಾಡ್ಸಕ್ ಹೋದ್ರಿ. ಸೊ ಇದು ಒಂದು ಪುಟ್ಟ ಕತೆ. ಈವನ್ ಅಮ್ಮಂದು ಅಡುಗೆ ಮನೆನೂ ಅಷ್ಟೇ, ಅಲ್ಲೂ ಒಂದು ಯಾವ್ದ್ರಿಂದ ಬಂದು ಗ್ರಾನೈಟ್ನೇ ಯೂಸ್ ಮಾಡಿ ಸುಮ್ಮನೆ ಒಂದು ಬಾಕ್ಸ್ ಥರ ಮಾಡಿದಾರೆ, ತೋರಿಸ್ತೀನಿ ನಿಮ್ಗೆ ಇವಾಗ. ಸೊ ಅದ್ರದ್ದು ಒಂದು ಇದು ನನಗೆ ಅತ್ಯಂತ ಪ್ರೀತಿ ಜಾಗ. ಆಕ್ಚುಲಿ ಅಮ್ಮ ಈ ಮನೆದೆಲ್ಲ ಬಿಟ್ಬಿಡಿ, ಬಟ್ ಇದಿಷ್ಟನ್ ಮಾತ್ರ ಅಮ್ಮ ಅವ್ರ ಪ್ರೀತಿಯಿಂದ ಮಾಡ್ಸಿರೋದು. ಭಾಳ ಖುಷಿಯಿಂದ ಮಾಡಿಸಿದ್ದೆ ಇದು. ಓಕೆ, ಅದೊಂದು ತೋರಿಸ್ಬಿಡ್ತೀನಿ ಬನ್ನಿ. ಇದು ಅಡುಗೆ ಮನೆ ಶೆಲ್ಫ್. ಇದು ಕೂಡ ನೀವು ನೋಡಿದ್ರೆ ಹಳೆ ಅಂದರೆ ತುಂಬ ಹಳೆ ಅಡುಗೆ ಮನೆಗಳು ಹಿಂಗಿರ್ತಿತ್ತು. ಸೊ ಇದೆಲ್ಲ ಗ್ರಾನೈಟ್ ಯೂಸ್ ಮಾಡಿನೇ ಅಮ್ಮ ಇಂದ ಮಾಡಿಸಿರೋದು. ಆ್ಯಂಡ್ ಇದು ವಿಡಿಯೋ ಪರ್ಪಸ್ಗಷ್ಟೇ ಇಷ್ಟು ನೀಟಲ್ಲ, ಅಮ್ಮ ಯಾವಾಗಲೂ ನಮ್ಮ ಮನೆಗೆ ಯಾವಾಗ ಬಂದ್ರೂ ಅದಿಷ್ಟೇ ನೀಟಾಗಿರುತ್ತೆ. ಅದೊಂದು ಖುಷಿ ನಂಗೆ ಯಾವಾಗ್ಲೂ. ಸೊ ಅಮ್ಮ ಈ ಥರ ಯಾಕೆ ಮಾಡಿಸಿದ್ರೆ ಏನು ಪ್ಲ್ಯಾನು ಅದನ್ನೊಂಚೂರು ಹೇಳಿಲ್ಲ.
ನನಗೆ ಮನೆ ಕಟ್ಟೋದಕ್ಕಿಂತ ಮೊದಲಿಂದಲೂ ಇದೇ ಥರ ಶೆಲ್ಫ್ ಮಾಡಿಸ್ಕೋಬೇಕು ಅಡುಗೆ ಮನೆಗೆ ಅಂತ ತಲೆಯಲ್ಲೇ ಇತ್ತು. ಬಟ್ ಮತ್ತು ಈ ಏರಿಯಾಗೆ ಬಂದಮೇಲೆ ಇನ್ನು ಅದು ಕನ್ಫರ್ಮ್ ಆಗಿಬಿಡ್ತು. ಯಾಕಂದರೆ ನಾನು ಭಾಳ ಮನೆಗಳು ನೋಡಿದೆ ಸುತ್ತಮುತ್ತ. ಅವರು ಒಂದು 2 ವರ್ಷ 3 ವರ್ಷ ಆಗಿದೆ ಮನೆ, ಆಗಲೇ ಅಲ್ಲೆಲ್ಲ ಗೆದ್ಲು ಹಿಡ್ದವೆ. ಅಂದರೆ ಈ ಏರಿಯಾ ಗೆದ್ಲು ಹಿಡ್ದವೆ. ಇದನ್ನೆಲ್ಲ ಮತ್ತೆ ತೆಗಿಸ್ಬೇಕು, ಮತ್ತೆ ಹೊಸದಾಗಿ ಮತ್ತೆ ರಿನೋವೇಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಿದ್ರು. ಅವಾಗಂತೂ ಈ ಥರ ಶೆಲ್ಫಿಗೆ ಫಿಕ್ಸ್ ಆದೆ. ಇದರಿಂದ ಏನು ಲಾಭ ಅಂದ್ರೆ ಪುಟ, ಇದೆಲ್ಲ ಓಪನ್ ಇರೋದ್ರಿಂದ ನಿನಗೆ ಜಿರಳೆಗಳು ಸೇರ್ಕೊಳ್ಳೋದು ಚಾನ್ಸ್ ತುಂಬ ಕಡಿಮೆ. ಹೌದು. ಮತ್ತೆ ಏನಾಗುತ್ತೆ ಅಂದರೆ ನಮಗೆ ಹಗಲಲ್ಲೇ ಬಾಗಿಲು ತೆಗೆಯೋದು ಮುಚ್ಚೋದು, ಒಂದು ಸಾಮಾನು ತಗೊಳೋದು ಮತ್ತೆ ಮುಚ್ಚೋದು ಅವೆಲ್ಲ ಮಾಡಿದಾಗ ಅವು ಕೈಯೆಲ್ಲ ಅಂಟಿರ್ತವೆ, ಎಣ್ಣೆ ಕೈ ಇರುತ್ತೆ, ಮುಚ್ಚೋದು ಅದೆಲ್ಲ ಮಾಡಿದಾಗ ಅದು ಕೊಳೆ ಅಂತ ಅನಿಸುತ್ತೆ. ಇದೇನಾಗುತ್ತೆ ಅಂದರೆ ಓಪನ್ ಇರೋದ್ರಿಂದ ನಿನಗೆ ಏನು ಬೇಕು ಪಟ್ಟಂತ ಸಿಗುತ್ತೆ. ಹಿಂಗಾಗ್ಬಿಟ್ಟು ಇದು ಭಾಳ ಈಸಿ. ಆಮೇಲೆ ಜಾಗನೂ ಕಡಿಮೆ ಹಿಡಿಯುತ್ತೆ. ಆಮೇಲೆ ನೀನು ಇನ್ನೊಂದು ಏನಾಗುತ್ತೆ ಗೊತ್ತಾ, ಹಿಂಗೆ ಓಪನ್ ಇರೋದ್ರಿಂದ ನೀನು ಡೋರ್ ಹಾಕ್ಬಿಟ್ಟೆ ತುರುಕ್ಬಿಡ್ತೇವೆ ಎಲ್ಲ. ಓಪನ್ ಇರೋದ್ರಿಂದ ಅಸಹ್ಯ ಕಾಣುತ್ತೆ ಅಂತ ನೀಟಾಗಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗಲೂ ನೀಟ್ ಇರ್ತತೆ ಅಡುಗೆ ಮನೆ. ಹಿಂಗಾಗಿ ನಾನು ಇದಾಮೇಲೆ ಇನ್ನೊಂದು ಇದು ಬಜೆಟ್ ಫ್ರೆಂಡ್ಲಿ ಕೂಡ. ಆಮೇಲೆ ಲಾಂಗ್ ಲೈಫ್. ಹೌದು, ಕರೆಕ್ಟ್. ನಿನಗೆ ಹೌದು, ನಾವು ಮನೆ ಕಟ್ಟಬೇಕಾದ್ರೂ ನಾವು ಇಷ್ಟಿಷ್ಟೇ ಬಜೆಟ್ ತುಂಬಾ ಕನ್ಸ್ಟೆಂಟ್ ಇಟ್ಕೊಂಡೇ ಮಾಡಿದ್ದು ಆ ಟೈಮಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ಅದು ಚೆನ್ನಾಗೂ ಅನ್ಸ್ಬೇಕು, ಲಾಂಗ್ ಲೈಫ್ ಇರಬೇಕು. ಈ ಥರ ಕಾನ್ಸೆಪ್ಟೇ ಇಷ್ಟ ಆಯ್ತು. ಕೆಲವರೆಲ್ಲ ಚೆನ್ನಾಗಿ ವಾರ್ಡ್ರೋಬ್ ಎಲ್ಲ ಸೂಪರ್ ಆಗಿ ತುಂಬಾ ಚೆನ್ನಾಗಿ ಮಾಡಿಸಿರ್ತಾರೆ. ಅದು ಅವ್ರವ್ರ ಇಷ್ಟ. ಹೌದು. ನಮ್ಮ ರಿಕ್ವೈರ್ಮೆಂಟ್ ಬಜೆಟ್ ನನಗೆ ಕಂಫರ್ಟಬಲ್ ಹಂಗೆ ನಾನು ಮಾಡಿಸ್ಕೊಂಡು, ಅವ್ರವ್ರಿಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಮಾಡಿಸ್ಕೋಬೋದು. ಅದಕ್ಕೆ ಏನಿಲ್ಲ. ಇದಿಷ್ಟ ಆಗಿತ್ತು. ಅಂದರೆ ಹೋಮ್ ಟೂರ್ ಅಂತೂ ಮಾಡೋದಕ್ಕಾಗಲಿಲ್ಲ. ಬಟ್ ಕೆಲವೊಂದು ಏನಂತಾರೆ ನಮ್ಮ ಮನೆ ಜಾಗಗಳನ್ನ ನಿಮಗೆ ಎಲ್ಲರೂ ಕೇಳ್ತಾರೆ. ಎಲ್ಲರೂ ಕೇಳೋದೇ ಅಷ್ಟು, ನಂದು ಅಡುಗೆ ಮನೆ ಮತ್ತೆ ಇದ್ಯಾಕೆ ಓಪನ್ ಬಿಟ್ಟಿರಾ, ದೇವ್ರ ಮನೆ ಯಾಕೆ ಓಪನ್ ಇಟ್ಟಿದ್ದೀರಾ, ಈಗ ಯಾಕೆ ಓಪನ್ ಇಟ್ಟು ಅವೆರಡು ಓಪನ್. ಇದ್ರಲ್ಲಿ ಒಂದೇನಂದ್ರೆ ಯಾವಾಗ್ಲೂ ನಾವು ನೀಟಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ಅದೊಂದು ಬಿಟ್ರೆ ಮಿಕ್ಕಿದೇನು ಇದ್ರಲ್ಲಿ ಅಂದ್ರೆ ಮೇಂಟೈನ್ ಮಾಡೋದೇನು ಇಲ್ಲ. ಒಂದು ಬಟ್ಟೆ ತಗೊಂಡು ಹಿಂಗೆ ಒರೆಸ್ಕೊಂಡ್ಬಿಟ್ರೆ ಮುಗಿದೋಯ್ತು, ಏನಿಲ್ಲ, ಈಸಿ. ಸೂಪರ್. ನಮ್ಮ ಏನಂಗೆ ಬಟ್ಟೆ ತಗೊಂಡು ಒರೆಸ್ಕೊಂಡ್ಬಿಟ್ರೆ ಅಂತ ಆರಾಮಾಗಿ ಹೇಳ್ತಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಬಹುಶಃ ಇದರಲ್ಲಿ ಯಾವುದಾದ್ರೂ 1-2 ವಿಷಯಗಳು ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮಾತಾಡಬೇಕಿತ್ತು. ನಮ್ಮ ಬಾಸ್ ಇಲ್ಲೇ ನೋಡಿ, ಅಲ್ಲೇ ಆಟ ಆಡ್ತಿದ್ದಾರೆ, ಇಬ್ರು ಬೇರೆ ಇಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಅವ್ರು ಬರೋಕ್ಕಿಂತ ಮುಂಚೆ ವ್ಲಾಗ್ ಮುಗಿಸೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ನಮಸ್ಕಾರ.